ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತ ನೀಡಬೇಕು ಎಂಬುದರ ಬಗ್ಗೆ OBC ಘಟಕದ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ತಾರಾ ವೆಂಕಟೇಶ್ ಅವರ ಮಾತುಗಳಲ್ಲಿ ಕೇಳೋಣ ಬನ್ನಿ. ದಯಮಾಡಿ ತಪ್ಪದೇ ಈ ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಾರ್ಪೊರೇಟ್ಗಳು ಮಾತ್ರ ಸಾಲ ಮನ್ನಾ ಮಾಡ್ತೀವಿ, ನಮ್ಮ ಜನರಿಗೆ ಸಾಲ ಮನ್ನಾ ಮಾಡ್ತಾ ಇಲ್ಲ. ಇದು ನಾವು ಜನತೆ, ಅದು ವಿಶೇಷವಾಗಿ ನಮ್ಮ ಕರ್ನಾಟಕದ ಒಂದು ಜನತೆ ಯೋಚನೆಯನ್ನು ಮಾಡಬೇಕಾಗ್ತದೆ. ಅದೇ ಕರ್ನಾಟಕದ ಸಮ್ಮಿಶ್ರ ಸರ್ಕಾರ, ಕುಮಾರಸ್ವಾಮಿ ಸರ್ಕಾರ 42,000 ಕೋಟಿ ಸಾಲ ಮನ್ನಾ ಮಾಡ್ತದೆ. ಅದೇ ನಿಮ್ಮ ಬಿಜೆಪಿ ಸರ್ಕಾರ, ಯಡಿಯೂರಪ್ಪನ ಸರ್ಕಾರ ಇದ್ದಾಗ ಜನ ಕೇಳ್ತಾರೆ ಸಾಲ ಮನ್ನಾ ಮಾಡಿ ಸ್ವಾಮಿ ಅಂತಾರೆ. ಅದೇ ನಿಮ್ಮ ಯಡಿಯೂರಪ್ಪನವರು ಉತ್ತರ ಕೊಡ್ತಾರೆ, ನಾವು ನೋಟನ್ನು ಪ್ರಿಂಟ್ ಮಾಡೋ ಮಿಷಿನ್ ಇಟ್ಟಿಲ್ಲ ನಮ್ಮ ರಾಜ್ಯದಲ್ಲಿ, ನಾನು ಸಾಲ ಮನ್ನಾ ಮಾಡಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ನಿಮ್ಮ ಉದ್ದೇಶ ಕಾರ್ಪೊರೇಟ್ ಸಂಸ್ಥೆಗಳು ಕೋಟ್ಯಾಧಿಪತಿಗಳ ಮೇಲೆ ಕೋಟ್ಯಾಧಿಪತಿಗಳಾಗಬೇಕು, ರೈತರು ಬಡತನದಿಂದ ಕೆಳಮಟ್ಟಕ್ಕೆ ಇಳಿಬೇಕು, ರೈತರನ್ನು ನಾವು ಗಾಣದ ಎತ್ತುಗಳ ತರ ದುಡಿಸ್ಕೊಳ್ಬೇಕು ದೇಶದಲ್ಲಿ ಅನ್ನುವಂತಹ ಒಂದು ಅಜೆಂಡಾ ನಿಮ್ಮದಾಗಿದೆ. ಆ ಒಂದು ಅಜೆಂಡಾ ಅಂತಹ ಒಂದು ದುರಾಲೋಚನೆಯನ್ನು ಇಟ್ಕೊಂಡು ಇವತ್ತು ರೈತರಿಗೆ ನೀವು ಏನೂ ಮಾಡಿಲ್ಲ ಮತ್ತೆ ಕೇಳ್ತೀರಾ. ಕಾಂಗ್ರೆಸ್ ಪಕ್ಷದ ಸಾಧನೆ ಏನಂತ ಮತ್ತೆ ಕೇಳ್ತೀರಾ ನೀವು. ಸ್ವಾಮಿ ನಮಗೆ ಗೊಬ್ಬರವನ್ನ ಕೊಡಿ ಅಂತ ಕೇಳ್ತಾರೆ, ಗಲಾಟೆ ಮಾಡ್ತಾರೆ, ರೈತರು ಬಾಯಿ ಬಡ್ಕೊಂತಾರೆ, ನಮ್ಗೆ ಗೊಬ್ಬರವನ್ನ ಕೊಡಿ ಅಂತಾರೆ. ಆದರೆ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಅದೇ ರೈತ ಅನ್ನ ಕೊಡುವಂಥ ದೇವರುಗಳು ಇವತ್ತು ನಮ್ಮ ರೈತರು ಅಂತ ಒಂದು ಅನ್ನ ಕೊಡುವಂತಹ ಅನ್ನದಾತನ ಮೇಲೆ ಗೋಲಿಬಾರ್ ಮಾಡಿಸಿದಂತಹ ಸರ್ಕಾರ ನಿಮ್ಮ ಬಿಜೆಪಿ ಸರ್ಕಾರ. ಅದೇ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಣ್ಣನವರ 5 ವರ್ಷದ ಪೂರ್ಣಾವಧಿ ಸರ್ಕಾರವನ್ನು ನಾವು ನೋಡಕ್ ಬಂದಾಗ ಭಾಗ್ಯಗಳ ಸರ್ದಾರ ಅಂತ ಬಿರುದನ್ನ ಕೊಡ್ತಾರೆ. ಇಡೀ ಭಾರತ ದೇಶದ ನಂಬರ್ 1 ಮುಖ್ಯಮಂತ್ರಿ ಅಂತ ಬಿರುದನ್ನ ಕೊಡ್ತಾರೆ. ಇವತ್ತು ಸಿದ್ದರಾಮಣ್ಣನ ಸರ್ಕಾರವನ್ನು ನಾವು ನೋಡಿದ್ರೆ ಇವತ್ತು ಹಸಿದಂತಹ ವ್ಯಕ್ತಿಗೆ ಕೇವಲ 10 ರೂಪಾಯಿಗಳಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ಪ್ರಾರಂಭವನ್ನ ಮಾಡಿ ಹಸಿದಂತಹ ವ್ಯಕ್ತಿಗಳಿಗೆ 10 ರೂಪಾಯಿಯಲ್ಲಿ ಸುಸಜ್ಜಿತವಾದಂತಹ ಒಂದು ನಗರಗಳಲ್ಲಿ ಊಟವನ್ನ ಕೊಡುವಂಥದ್ದನ್ನು ನಾವು ನೋಡ್ತಾ ಬರ್ತೀರಿ. ಇದು ಕಾಂಗ್ರೆಸ್ ಪಕ್ಷದ ಸಾಧನೆ, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಣ್ಣನವರ ಸಾಧನೆ. ಅದಕ್ಕಾಗಿನೇ ಸಿದ್ದರಾಮಣ್ಣನನ್ನ ಅನ್ನದಾತರ ದೇವರು ಅಂತ ಇವತ್ತು ನಾವು ಕರಿತಾ ಹೋಗ್ತೀವಿ. ಅದೇ ಸಿದ್ದರಾಮಣ್ಣನ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಏನು ಕಾರ್ಪೊರೇಷನ್ ಬ್ಯಾಂಕ್ಗಳಲ್ಲಿ ಸಾಲವನ್ನ ಮಾಡಿದ್ರು ರೈತರು, 50,000 ಒಳಗಡೆ ಇರುವಂತಹ ಎಲ್ಲ ಸಾಲವನ್ನ ಮನ್ನಾ ಮಾಡಿದ್ದು ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಣ್ಣನ ಸರ್ಕಾರ ಹೊರತು ನಿಮ್ಮ ಬಿಜೆಪಿ ಸರ್ಕಾರ ಅಲ್ಲ. ಅದೇ ರೀತಿಯಾಗಿ ಇವತ್ತು ಏನು ನಮ್ಮ ಸಿದ್ದರಾಮಣ್ಣನ ಸರ್ಕಾರ, ಅವರ ಯೋಜನೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅವರ ಒಂದು ಜನಪರವಾದಂತಹ ಯೋಜನೆಗಳು, ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ ಕರ್ನಾಟಕ ರಾಜ್ಯದ ಲಕ್ಷಾಂತರ ಕುಟುಂಬಗಳಿಗೆ ಪುಕ್ಕಟೆಯಾದಂತಹ ಅಕ್ಕಿಯನ್ನ ಕೊಟ್ಟಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಣ್ಣನ ಸರ್ಕಾರ. ಇಡೀ ಒಂದು ಬಡತನದ ಕೆಳಗಡೆ ಇರುವಂತಹ ಎಲ್ಲ ರೈತರು ಇವತ್ತು 3 ಹೊತ್ತು ಅನ್ನವನ್ನು ತಿಂದು ಸಿದ್ದರಾಮಣ್ಣನನ್ನ ಕಾಂಗ್ರೆಸ್ ಸರ್ಕಾರವನ್ನು ನೆನ್ಕೊಂಡು ನೆಮ್ಮದಿಯ ಜೀವನವನ್ನ ಮಾಡಲು ದಾರಿ ಕಲ್ಪಿಸಿಕೊಟ್ಟಿದ್ದು ಸಿದ್ದರಾಮಣ್ಣನ ಸರ್ಕಾರ. ಯಾಕೆ ಸ್ವಾಮಿ ಇಂತಹ ಒಂದು ಸಾಧನೆಗಳು ನಿಮ್ಮ ಬಿಜೆಪಿ ಕಣ್ಣಿಗೆ ಕಾಣ್ತಾ ಇಲ್ವಾ? ಮತ್ತೆ ನೀವು ಏನು ಮಾಡಿದೆ ಕಾಂಗ್ರೆಸ್ ಸರ್ಕಾರ ಅಂತ ಪ್ರಶ್ನೆಗಳನ್ನ ಕೇಳ್ತೀರಾ, ಸುಳ್ಳಿನ ಭರವಸೆಗಳನ್ನ ಇವತ್ತು ನೀವು ಕೊಡ್ತಾ ಬರ್ತೀರಾ. ಇವೆಲ್ಲ ಸಾಧನೆಗಳಲ್ವಾ? ಅದೇ ರೀತಿಯಾಗಿ ಅನೇಕ ಒಂದು ಬುಡಕಟ್ಟು ಜನಾಂಗಗಳಿಗೆ ನಿಗಮಗಳನ್ನ, ಪರಿಶಿಷ್ಟ ನಿಗಮವನ್ನ ಸ್ಥಾಪನೆಯನ್ನ ಮಾಡ್ತಾರೆ, ಬ್ರಾಹ್ಮಣ ನಿಗಮಗಳನ್ನ ಸ್ಥಾಪನೆ, ನಮ್ಮ ಮಂಡಳಿಯನ್ನ ಸ್ಥಾಪನೆ ಮಾಡ್ತಾರೆ. ಅನೇಕ ನಿಗಮಗಳನ್ನ ಸ್ಥಾಪನೆಯನ್ನ ಮಾಡಿ ಆ ಒಂದು ಎಲ್ಲ ಜಾತಿ ಎಲ್ಲ ಧರ್ಮಗಳಿಗೂ ಸಹ ಅವರ ಒಂದು ಪಂಗಡಗಳು ಮುಂದುವರಿಬೇಕು, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಮುಂದುವರಿಬೇಕಂತಹ ಒಂದು ವ್ಯವಸ್ಥೆಯನ್ನ ಸುಧಾರಿಸಿದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲೇ ಹೊರತು ಬಿಜೆಪಿ ಸರ್ಕಾರದಲ್ಲಿ ಅಲ್ಲ. ಮುಖ್ಯವಾಗಿ ಬಿಜೆಪಿಗೆ ಯಾವುದೇ ರೀತಿಯಾದಂತಹ ಜನರ ಪರ, ರೈತರ ಪರ, ದಲಿತರ ಪರ, ಒಂದು ಹಿಂದುಳಿದ ವರ್ಗಗಳ ಪರ, ಯಾರ ಒಂದು ಅಲ್ಪಸಂಖ್ಯಾತರ ಪರ ಒಂದು ಕಾಳಜಿ ಇರುವಂತಹ ಅಜೆಂಡಾ ಅಲ್ಲ. ಇವತ್ತು ಮಾತೆತ್ತಿದ್ರೆ
ನಾವು ಹಿಂದೂ ಧರ್ಮದವರು, ಹಿಂದೂಗಳೆಲ್ಲ ಒಂದಾಗಿ ಬಿಜೆಪಿಗೆ ಓಟ್ ಹಾಕಬೇಕು ಅಂತ ಪತ್ವ ಹೊಡಿಸ್ತೀರಲ್ಲ ಸ್ವಾಮಿ. ನಾವು ಹಿಂದೂಗಳೇ, ನಾವು ಪವಿತ್ರವಾದಂತಹ ಹಿಂದೂಗಳೇ. ಆದರೆ ಸಂವಿಧಾನಬದ್ಧವಾಗಿ ಇವತ್ತು ಸಂವಿಧಾನ ಅಂತ ನಾವೇನು ಹೇಳ್ತೀವಿ, ಸಂವಿಧಾನಬದ್ಧವಾಗಿ ಇವತ್ತು ಇಡೀ ನಮ್ಮ ಭಾರತ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆ ಅನ್ನುವಂತಹ ಒಂದು ವೇದವಾಕ್ಯವನ್ನು ನಾವು ಸಂವಿಧಾನದಲ್ಲಿ ನೋಡ್ತೀವಿ. ಇವತ್ತು ನಾನಾ ಪ್ರಾಂತ್ಯಗಳು ಒಕ್ಕೂಟದ ವ್ಯವಸ್ಥೆಯನ್ನು ಭಾರತ ಸರ್ಕಾರದಲ್ಲಿ ನಾವು ನೋಡ್ತಾ ಬರ್ತೀವಿ. ನಾನಾ ಜಾತಿಗಳು, ನಾನಾ ಧರ್ಮಗಳು, ನಾನಾ ಒಂದು ವರ್ಗಗಳು ಸಮಾನತೆಯ ಒಂದು ಸಿದ್ಧಾಂತವನ್ನ ಭಾರತದಲ್ಲಿ ಜಾರಿಗೆ ತಂದು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂಥ ಒಂದು ಸಿದ್ಧಾಂತದ ಅಡಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಅಧಿಕಾರವನ್ನ ಸುಮಾರು 56 ವರ್ಷಗಳ ಕಾಲ ನಡೆಸ್ಕೊಂಡು ಬಂದಿದ್ದೀವಿ. ಎಲ್ಲೂ ಸಹ ಧರ್ಮಗಳ ಮಧ್ಯೆ ತಂದು ನಾವು ಗಲಾಟೆ ಮಾಡಿಸಿಲ್ಲ, ಜಾತಿಗಳ ಮಧ್ಯೆ ತಂದು ನಾವೆಲ್ಲೂ ಗಲಾಟೆಯನ್ನ ಮಾಡಿಸಿಲ್ಲ. ನಾವು ಯಾವುದೇ ಧರ್ಮದವರನ್ನು ನಾವು ಕೀಳಾಗಿ ನೋಡಿಲ್ಲ, ಎಲ್ಲರನ್ನ ಸಮನಾಗಿ ನೋಡಿದಂತಹ ಸರ್ಕಾರ ಯಾವುದಾದ್ರೂ ಭಾರತ ದೇಶದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅನ್ನುವಂಥದ್ದು ಘಂಟಘೋಷವಾಗಿ ನಾವು ಹೇಳಲು ಇಷ್ಟಪಡ್ತೇವೆ. ಇಂತಹ ಒಂದು ಅದ್ಭುತವಾದಂತಹ ಚರಿತ್ರೆಯನ್ನ ಇವತ್ತು ಇಡೀ ಪ್ರಪಂಚವೇ ಮೆಚ್ಚುವಂತಹ ಒಂದು ಭಾರತ ದೇಶವನ್ನ, ಇಡೀ ಪ್ರಪಂಚವೇ ಆಡಿ ಹೊಗಳುವಂತಹ ಒಂದು ದೇಶವನ್ನ ನಿರ್ಮಾಣ ಮಾಡಲು ಬೂನಾದಿಯನ್ನ ಹಾಕಿದ್ದು ಜವಾಹರ್ಲಾಲ್ ನೆಹರು ಆದಿಯಾಗಿ ಇವತ್ತು ಮನಮೋಹನ್ ಸಿಂಗ್ ಕಾಲದವರೆಗೂ ಸಹ ಶಾಶ್ವತವಾದಂಥ ಯೋಜನೆಗಳನ್ನು ಭಾರತದಲ್ಲಿ ಜಾರಿಗೆ ತಂದು ಇವತ್ತು ಸಮಾನರು, ಸಮಪಾಲು, ಎಲ್ಲ ವರ್ಗದವರು ಇವತ್ತು ನೆಮ್ಮದಿಯ ಜೀವನವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದಂತಹ ಒಂದು ಮುಂದಾಲೋಚನೆ ಯೋಜನೆಗಳು ಅನ್ನೋಂಥದ್ದು ನಾವು ಘಂಟಾಘೋಷವಾಗಿ ಹೇಳ್ತೀವಿ. ಆಡು ಭಾಷೆಯಲ್ಲಿ ನಾವು ಹೇಳ್ತೀವಿ, ಒಂದು ಗಾದೆ ಬರುತ್ತೆ, ಏನಪ್ಪಾ ಅಂತಂದ್ರೆ ಇವತ್ತು ಮನೆ ಕಟ್ಟಿದವನು ನಾನು ವಾಸ ಮಾಡಕ್ಕ ಬಂದಂತ ಬಾಡಿಗೆಗೆ ಬಂದಂತ ವ್ಯಕ್ತಿ, ಅದು ವಾಸ ಮಾಡಕ್ ಬಂದಂತ ವ್ಯಕ್ತಿ ಈ ಮನೆ ಕಟ್ಟಿದ್ದು ನಾನೇ ಅಂತ ಹೇಳಂತ ಒಂದು ಸಂದರ್ಭ ನೋಡ್ತೀವಿ. ಇಂತಹ ಒಂದು ಮುಂದಾಲೋಚನೆಯ ಯೋಜನೆಗಳು ಇವತ್ತು ಅಣೆಕಟ್ಟುಗಳಿರ್ಬೋದು, BHEL ಇರ್ಬೋದು, ಇಸ್ರೋ ಇರ್ಬೋದು, DRDO ಇರ್ಬೋದು, ಇವತ್ತು ಇಡೀ ಭಾರತ ದೇಶಾದ್ಯಂತ ಸರ್ಕಾರಿ ಒಂದು ಕಚೇರಿಗಳಿರ್ಬೋದು, ಆಡಳಿತ ಯಂತ್ರ ಇರಬಹುದು, ಇಡೀ ಪ್ರಪಂಚದ ಎಲ್ಲ ಒಂದು ದೇಶಗಳಲ್ಲೂ ತನ್ನದೇ ಆದಂತಹ ಒಂದು ಲಿಖಿತವಾದಂತಹ ಸಂವಿಧಾನ ಇರಬಹುದು, ಅಲಿಖಿತವಾದಂತಹ ಸಂವಿಧಾನ ಇರಬಹುದು. ಒಂದು ದೇಶ ಮುನ್ನಡಿಬೇಕು ಅಂದ್ರೆ, ಒಂದು ಸರ್ಕಾರ ಮುನ್ನಡಿಬೇಕು ಅಂದ್ರೆ ಆ ದೇಶದಲ್ಲಿರುವಂತಹ ಜನಗಳು ಸುಭದ್ರವಾಗಿ ನೆಮ್ಮದಿಯಾಗಿ ಜೀವನವನ್ನು ನಡೆಸಬೇಕು ಅಂದ್ರೆ ಬಹಳ ಪ್ರಮುಖವಾಗಿ ಸಂವಿಧಾನ ಅನ್ನುವಂಥದ್ದು ಬೇಕು. ಇಡೀ ಪ್ರಪಂಚವೇ ಮೆಚ್ಚುವಂತಹ ಒಂದು ಸಂವಿಧಾನವನ್ನ ಕೊಟ್ಟಿದ್ದು ಆ ಮಹಾನುಭಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರು ಅಂತ ದೈವ ಪುರುಷ ಭಾರತ ದೇಶಕ್ಕೆ ಸುಭದ್ರವಾದಂತಹ ಒಂದು ಬೂನಾದಿಯನ್ನ ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಹಗಲು ರಾತ್ರಿ ಶ್ರಮವನ್ನ ಪಟ್ಟು ಇಡೀ ಭಾರತ ದೇಶಾದ್ಯಂತ ಸಂಚಾರವನ್ನ ಮಾಡಿ ಎಲ್ಲ ಒಂದು ಜಾತಿಗಳನ್ನ, ಎಲ್ಲ ಒಂದು ಧರ್ಮಗಳನ್ನ, ಎಲ್ಲ ಒಂದು ಪಂಗಡಗಳನ್ನ ಒಂದು ಒಗ್ಗೂಡಿಸಿ ನಾನಾ ಭೌಗೋಳಿಕ ಪ್ರದೇಶಗಳನ್ನು ಒಗ್ಗೂಡಿಸಿ ಒಂದು ಮಹಾನ್ ಗ್ರಂಥವನ್ನ ಬರೀತಾರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಇವರು ಬರೆದಂತಹ ಸಂವಿಧಾನವನ್ನ ಇಡೀ ಪ್ರಪಂಚವೇ ಆಡಿ ಹೊಗಳುವಂತಹ ಸಂದರ್ಭದಲ್ಲಿ ಬಿಜೆಪಿಯ ಕೆಲವೊಂದು ಚುನಾಯಿತ ಎಂಪಿಗಳು ಮಾತಾಡ್ತಾರೆ, ಸಂವಿಧಾನವನ್ನ ಬದಲಾವಣೆಯನ್ನು ಮಾಡಬೇಕು ಅಂತಾರೆ. ಕೆಲವರು ಸಂವಿಧಾನವನ್ನ ನಾವು ರದ್ದುಪಡಿಸ್ತೀವಿ ಅಂತ ಬರ್ತಾರೆ. ಇಡೀ ಪ್ರಪಂಚವೇ ಸಂವಿಧಾನ, ಭಾರತ ಸಂವಿಧಾನ ಪ್ರಬಲವಾದಂಥ ಸಂವಿಧಾನ ಅಂತ ಹೇಳ್ಬೇಕಾದ್ರೆ ಆ ಸಂವಿಧಾನವನ್ನ ನಾನು ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತೀರಲ್ಲ ನೀವು ಬಿಜೆಪಿಯವರು, ಯಾವ ಒಂದು ನೈತಿಕ ಹಕ್ಕಿದೆ ನೀವು ಸಂವಿಧಾನವನ್ನ ಬದಲಾವಣೆ ಮಾಡುವಂಥದ್ದು ಸ್ವಾಮಿ? ನೀವು ಮಾಡುವಂಥದ್ದು ಇಂತಹ ಒಂದು ಪ್ರಪಂಚವೇ ಮೆಚ್ಚಂತಹ ಒಂದು ಭಗವದ್ಗೀತೆ ಅಂತ ನಾವೇನು ಹೇಳ್ತೀವಿ, ಒಂದು ರಾಮಾಯಣ ಮಹಾಭಾರತ ಅಂತ ಏನು ಹೇಳ್ತೀವಿ, ಇಂಥ ಒಂದು ಗ್ರಂಥಗಳಿಗೆ ಮೇಲು ಗ್ರಂಥವಾಗಿರುವಂತಹ ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಅಂತ ನೀವು ಇವತ್ತು ಜನಗಳಲ್ಲಿ ಹೇಳ್ತೀರಾ? ಇದು ನಿಮ್ಮ ಉಚ್ಚಾಟ ಅಲ್ವಾ? ಇವತ್ತು ಇಂತಹ ಒಂದು ಸಂವಿಧಾನದಿಂದಲೇ ಭಾರತದ 106 ಕೋಟಿ ಜನ ಇವತ್ತು ನೆಮ್ಮದಿಯಿಂದ ಜೀವನವನ್ನ ಮಾಡ್ತಾ ಇದ್ದಾರೆ. ವಿವಿಧತೆಯಲ್ಲಿ ಏಕತೆಯನ್ನ ಏನಾದರೂ ಇವತ್ತು ನಾವು ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ದೇಶ ಇದ್ರೆ ವಿವಿಧತೆಯಲ್ಲಿ ಏಕತೆ, ನಾನಾ ಒಂದು ಒಕ್ಕೂಟಗಳ ಏಕತೆ, ನಾನಾ ಧರ್ಮಗಳ ಒಂದು ಸಮ್ಮಿಲನದ ಏಕತೆ, ನಾನಾ ಭೌಗೋಳಿಕ ವಿಭಿನ್ನತೆಗಳ ಒಂದು
ಏಕತೆಯನ್ನು ನಾವು ನೋಡ್ತೀವಿ ಅನ್ನೋದಾದರೆ ಅದು ಈ ಒಂದು ಸಂವಿಧಾನದಿಂದ ಮಾತ್ರ. ಇಂಥ ಒಂದು ಸಂವಿಧಾನವನ್ನ ನಾವು ಒಪ್ಪಲ್ಲ. ನಾವು ಸಂವಿಧಾನವನ್ನ ಬದಲಾವಣೆ ಮಾಡ್ತೀರಿ ಅಂತಿರಲ್ಲ, ಇದು ನಿಮ್ಮ ನಾಚಿಕೆಗೇಡಿನ ಸಂಗತಿ ಅಲ್ಲದೆ ಮತ್ತೆ ಏನು ಅಲ್ಲ ಅನ್ನೋದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ ನಾವು ಹೇಳಬೇಕಾಗ್ತದೆ. ಬಿಜೆಪಿಯವರು ಇದುವರೆಗೂ ಏನು ಸಾಧನೆಗಳನ್ನ ಮಾಡಿಲ್ಲ. ಯಾವುದೇ ರೀತಿಯಾದಂತಹ ರೈತರ ಪರವಾದಂತಹ ಯೋಜನೆಗಳನ್ನು ಜಾರಿಗೆ ತರಿಲ್ಲ. ಯಾವುದೇ ಬಡವರ ಪರವಾದಂಥ ಯೋಜನೆಗಳನ್ನು ಜಾರಿಗೆ ತಂದಿಲ್ಲ. ಯಾವುದೇ ರೀತಿಯಾದಂಥ ಮುಂದಾಲೋಚನೆ ಇಲ್ಲದಂಥ ಯೋಜನೆಗಳನ್ನು ಜಾರಿಗೆ ತಂದಿಲ್ಲ. ಇವರು ಜಾರಿಗೆ ತಂದಂಥದ್ದು ಬರೀ ಸುಳ್ಳಿನ ಕನಸಿನ ಅರಮನೆಯನ್ನು ಕಟ್ಟಿದ್ದಾರೆ. ವರ್ಣರಂಜಿತವಾದಂತಹ ಒಂದು ಭಾಷಣಗಳನ್ನು ಮಾಡ್ತಾ ಇದ್ದಾರೆ. ಏನು ನಿಮ್ಮ ಸಾಧನೆ? 5 ವರ್ಷ 60 ತಿಂಗಳು ಅಧಿಕಾರ ಕೊಟ್ಟಿದ್ದೀವಿ. ಭಾರತದ ಜನತೆ ಅದು ಬಹುಮತದಿಂದ ಕೊಟ್ಟಿದ್ದೀರಿ. ಏನು ನಿಮ್ಮ ಸಾಧನೆ? ಹಿಂದೆ ಅಜೆಂಡಾ ಮಡಗಿದ್ರಿ ನೀವು. ರಾಮ ಜನ್ಮಭೂಮಿಯ ಹೆಸರನ್ನು ಇಟ್ಕೊಂಡ್ರಿ. ರಾಮ ಜನ್ಮಭೂಮಿಯನ್ನ ಕಟ್ತೀವಿ, ನಮ್ಗೆ ಓಟನ್ನ ಕೊಡಿ ಅಂತಂದ್ರಿ. ಆಗ ಭಾರತದ ಮುಗ್ಧ ಜನಗಳು ಓಟನ್ನ ಕೊಟ್ಟು ವಾಜಪೇಯಿ ಸರ್ಕಾರವನ್ನ ಅಧಿಕಾರಕ್ಕೆ ತಂದ್ರು. ಇವತ್ತು ಗುಜರಾತ್ನಲ್ಲಿ ನಾವು 4 ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಇಡೀ ಪ್ರಪಂಚವೇ ನನ್ನನ್ನು ಹೊಗಳ್ತಾ ಇದೆ. ಗುಜರಾತ್ ಮಾಡೆಲ್, ಗುಜರಾತ್ ಮಾಡೆಲ್, ಗುಜರಾತ್ ಮಾಡೆಲ್ ಅಂತ ಹೊಗಳ್ತಾ ಇದೆ. ನನ್ನನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಿ ನಾನು ಗುಜರಾತ್ ಮಾಡೆಲ್ ಭಾರತ ದೇಶವನ್ನ ಮಾಡ್ತೀನಿ. ನಾನು ಇಡೀ ಪ್ರಪಂಚವೇ ಭಾರತದ ಕಡೆ ತಿರುಗಿ ನೋಡುವಂತಹ ಒಂದು ಭಾರತ ದೇಶವನ್ನಾಗಿ ನಿರ್ಮಾಣ ಮಾಡ್ತೀನಿ ಅಂತಹ ಭರವಸೆಯನ್ನ ಕೊಟ್ಟಂತ ನೀವು ಯಾವ ಒಂದು ಮಾಡೆಲ್ ಭಾರತವನ್ನ ಮಾಡಿದಿರಿ ಸ್ವಾಮಿ? ಏನು ಹಿಂದೆ ಇದ್ದಂತಹ ಒಂದು ಸುಭದ್ರವಾದಂತಹ ಆರ್ಥಿಕ ಸ್ಥಿತಿಯನ್ನ ಹೊಂದಿತ್ತು ನಮ್ಮ ಭಾರತ ದೇಶ. ಸುಮಾರು 20 ವರ್ಷಗಳ ಹಿಂದಕ್ಕೆ ನಿಮ್ಮ ಒಂದು ಬಿಜೆಪಿ ಪಕ್ಷ ತೆಗೆದುಕೊಂಡು ಹೋಗಿದೆ. ಬಡತನ ರೇಖೆಯಕ್ಕಿಂತ ಕೆಳಗಡೆಯಿರುವಂತಹ ಜನಗಳು ಇವತ್ತು ನಾವು ನೋಡ್ತಾ ಹೋಗ್ತೀವಿ. ಇವತ್ತು ಎಷ್ಟೋ ಮಧ್ಯಮ ವರ್ಗದ ಜನ ಇವತ್ತು ತಿನ್ನಲು ಊಟ ಇಲ್ಲದೆ ಬೀದಿಗೆ ಬಂದಿರೋಂಥದ್ದು ನಾವು ನೋಡ್ತೀವಿ. ಎಷ್ಟೋ ಜನ ಉದ್ಯೋಗ ಇಲ್ಲದೆ ಇವತ್ತು ಬೀದಿಗಳಲ್ಲಿರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಏನ್ ಹೇಳಿದ್ರಿ? ಉದ್ಯೋಗ ಕೊಡ್ತೀನಿ ಅಂತಂದ್ರಿ. ಅದೇ ಉದ್ಯೋಗ ಬೇಕು ಅಂತ ಯುವ ಶಕ್ತಿ ನಿಮ್ಮ ಹತ್ರ ಬಂತು. ನಾನು ಇಷ್ಟು ಓದಿದ್ದೀನಿ, ನಾನು ಇಂಜಿನಿಯರ್ ಓದಿದ್ದೀನಿ, ನಾನು ಉನ್ನತವಾದಂಥ ವ್ಯಾಸಂಗ ಮಾಡಿದ್ದೀನಿ, ಉದ್ಯೋಗ ಕೊಡಿ ಅಂತ ಇವತ್ತು ನಮ್ಮ ಭಾರತದ ಯುವ ಶಕ್ತಿ ನಿಮ್ಮ ಹತ್ರ ಬಂದಾಗ ಉಡುಪಿಯ ಉತ್ತರ ಕೊಟ್ಟಿದ್ದು ನೀವು. ಪಕೋಡ ಮಾಡು ಅಂತ ಹೇಳ್ತಿರಲ್ಲ, ಅದೇ ನಾವು ಪಕೋಡ ಮಾಡು ಅಂತ ನೀವು ಹೇಳಂಥದ್ದು ನಿಮ್ಮ ಒಂದು ಅಜೆಂಡದಲ್ಲಿ ಹೇಳಬೇಕಾಗಿತ್ತು. ಬಿಜೆಪಿ ಪಕ್ಷದ ಪ್ರಣಾಳಿಕೆಯಲ್ಲಿ ಹೇಳಬೇಕಾಗಿತ್ತು ಪಕೋಡ ಮಾಡಿ ಅಂತ. ಇಂತಹ ಒಂದು ಯುವ ಶಕ್ತಿಗೆ ಅಪಮಾನವನ್ನ ಮಾಡಿ ಪಕೋಡವನ್ನ ಮಾಡಿ ಅಂತ ಹೇಳಿದ್ದು ನಿಮ್ಮ ಬಿಜೆಪಿ ಸರ್ಕಾರ. ಇದು ನಿಮ್ಮ ಸಾಧನೆಯೇ? ಕಾಂಗ್ರೆಸ್ ಪಕ್ಷದ ಸಾಧನೆ ಏನು? ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನುಡಿದಂತೆ ನಡೆದು ನಾವು ನೋಡಿಸ್ತೀವಿ ಅನ್ನುವಂತಹ ಉದಾಹರಣೆಗಳನ್ನು ನಾವು ಇವತ್ತು ಮಧ್ಯಪ್ರದೇಶ ಸಾಲ ಮನ್ನಾ ಇರಬಹುದು, ಇವತ್ತು ನಾವು ರಾಜಸ್ಥಾನದ ಸಾಲ ಮನ್ನಾ ಇರಬಹುದು, ನಾವು ನೋಡ್ತಾ ಬರ್ತಾ ಇದ್ದೀವಿ. ಏನು ನಮ್ಮ 60-56 ವರ್ಷಗಳ ಕಾಂಗ್ರೆಸ್ ಪಕ್ಷದ ಆಡಳಿತ ಏನು ಇವತ್ತು ಬಿಜೆಪಿಯವರು ಏನು ಮಾಡಿದೆ? ಕಾಂಗ್ರೆಸ್ ಪಕ್ಷ ಏನೂ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷ ದೇಶದ ಕೊಳ್ಳೆ ಹೊಡೆತು ಅಂತ ಹೇಳ್ತಾರೆ. ಶುದ್ಧ ಸುಳ್ಳು. ಕಾಂಗ್ರೆಸ್ ಮತ್ತು ಬಿಜೆಪಿಯ ಒಂದು ಕಿರು ಪರಿಚಯವನ್ನ ನಾನು ಮಾಡಿಕೊಡಲು ಪ್ರಯತ್ನವನ್ನ ಮಾಡಿದ್ದೇನೆ. ಇವತ್ತು ನಮ್ಮ ಭಾರತ ದೇಶದ ಪ್ರಬುದ್ಧ ಮತದಾರ ದೇವರುಗಳು ಏನಿದ್ದೀವಿ, ಇಂಥ ಒಂದು ಪ್ರಬುದ್ಧವಾದಂಥ ಮತದಾರ ದೇವರುಗಳು ಇವತ್ತು ಈ ಒಂದು ವಿಡಿಯೋವನ್ನು ನಾನು ಏನು ಅಲ್ಪ ಸ್ವಲ್ಪ ಕಿರು ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ. ಇದನ್ನು ನೀವು ತುಲನೆಯನ್ನು ಮಾಡಿ ನೋಡಿ. ಇವತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷ ಎರಡು ಪಕ್ಷಗಳ ಒಂದು ತುಲನೆಯನ್ನು ಮಾಡಿ ನೋಡಿ. ಮತದಾರ ಪ್ರಭುಗಳು, ನೀವು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ನಾನು ಈ ಒಂದು ಕೊನೆಯಲ್ಲಿ ಕಳಕಳೆಯ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ. ಮಾನ್ಯ ಮತದಾರ